ಲವರ್ಸ್ ಮಧ್ಯೆ ಎಷ್ಟು ಏಜ್ ಡಿಫ್ರೆನ್ಸ್ ಇರಬೇಕು ನಿಮ್ಮ ಪ್ರಕಾರ? ಬಹುಶಃ ಒಂದು 3-4 ವರ್ಷ ಏಜ್ ಡಿಫ್ರೆನ್ಸ್ ಇದ್ರೆ ತುಂಬ ಒಳ್ಳೇದು. ಯಾಕೆಂದರೆ ಹುಡುಗಿಯವರು ತುಂಬಾ ಫಾಸ್ಟಾಗಿ ಮೆಚ್ಯೂರ್ ಆಗ್ತಾರೆ. ಒಂದೇ ಏಜ್ ಆದರೆ ತುಂಬ ಜಗಳ ಆಡ್ತಾರೆ. ನಿಜ ತಾನೇ ಅದು? ಹುಡುಗಿಯರು ಒಂದೇ ಏಜ್ ಆಗಿದ್ರೆ ಅವ್ರು ತುಂಬ ಜಗಳ ಆಡ್ತಾರೆ. ಹುಡುಗಿಯವರು ಒಂದು 3 ವರ್ಷ ಚಿಕ್ಕವರಾಗಿದ್ದಾಗ ಮ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಈಗೋ ಪ್ರಾಬ್ಲಮ್ಸ್ ಬರುತ್ತೆ, ತುಂಬಾ ಜಗಳ ಆಡ್ತಾರೆ. ನಿಮಗೆ ಯಾವ ಥರ ಹುಡುಗಿ ಬೇಕು ಅಂತ? ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಅಂದರೆ ನಮ್ಮ ಒಂದು ಹುಡುಗಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಬೇಕು. ಈಗ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಅವರು ಹೊಂದಬೇಕು. ಯಾಕೆಂದರೆ ನನ್ನ ಫ್ರೆಂಡ್ಸನ್ನ ಅವ್ರು ಹೇಟ್ ಮಾಡಬಾರ್ದು. ನಾಳೆ ನಿಮ್ಮ ಫ್ರೆಂಡ್ಸ್ ಹಂಗೆ ಅವ್ರ ಜೊತೆ ಸರಿ ಇಲ್ಲ, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಸೊ ಆ ಥರದ್ದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಜೊತೆಗೆ ಒಂದು ಸಂಸಾರ ನಡೆಸೋವಂಥ ಕೆಪಾಸಿಟಿ ಇರಬೇಕು. ನಾಳೆ ಏನೋ ಜಗಳ ಆಯಿತು ಬ್ರೇಕಪ್ ಆಗೋಣ, ಡಿವೋರ್ಸ್ ಆಗೋಣ, ಆ ಥರ ಎಲ್ಲ ಮಾತಾಡಿದ್ರೆ ಒಂದು ಸಂಸಾರ ನಿಲ್ಲಲ್ಲ. ಸೊ ಆ ಥರದ್ದೆಲ್ಲ ಕ್ವಾಲಿಟೀಸು ತುಂಬಾ ಇಂಪಾರ್ಟೆಂಟು. ಬಹುಶಃ ಎಲ್ಲರೂ ಅದನ್ನೇ ನೋಡ್ತಾರೆ. ಸೊ ನಾನು ನ್ಯಾಚುರಲ್ ಆಗಿ ಐ ಎಕ್ಸ್ಪೆಕ್ಟ್ ದ ಸೇಮ್. ಹಾಗೇನಿಲ್ಲ, ನನಗೇನು ಎಲ್ಲಿಂದ ಬಂದರೂ ಪರವಾಗಿಲ್ಲ, ಬಟ್ ಒಳ್ಳೆ ಹುಡುಗಿ ಆದರೆ ಸಾಕು. ದಿಗಂತರ ಹ್ಯಾಂಡ್ಸಮ್ ಆಗಿರೋ ಹುಡುಗ ನಿಮ್ಗೆ ಒಪ್ಕೊಳ್ತೀನಿ ಅಂದರೆ ಯಾವ ರೀತಿ ಪ್ರಪೋಸ್ ಮಾಡ್ತೀರಾ ಹುಡುಗಿಯರಾಗಿ ನೀವು ವ್ಯಾಲೆಂಟೈನ್ ಡೇ ದಿನ? ಪ್ರಪೋಸ್ ಮಾಡೋದ್ರಲ್ಲಿ ಹುಡುಗಿರೆಲ್ಲ ವೀಕೆ, ಹುಡುಗರೇ ಫಾಸ್ಟ್. ಇಲ್ಲ ಅವ್ರು ಇನ್ನೂ ಬೆಸ್ಟ್ ಆಗಿರ್ತಾರೆ. ಅವ್ರು ಮಾಡಿ ತೋರಿಸಲ್ಲ, ಹುಡುಗರು ಮಾಡ್ತಾರೆ. ಯಾಕಂದರೆ ಪೇಷನ್ಸ್ ಕಡಿಮೆ ಅನ್ಸುತ್ತೆ ಹುಡುಗರಿಗೆ, ದುಡುಕ್ ಬಿಡ್ತಾರೆ ಅಷ್ಟೇ. ಈಗ ಒಂದು ಸ್ಟೈಲಲ್ಲಿ ಡೈಲಾಗ್ ಎಲ್ಲ ಹೊಡಿಬೇಡಿ. ಹೇಳಿ, ಒಂದು ವೇಳೆ ನಿಮ್ಗೆ ಅಂತ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ ರೀತಿ ಪ್ರಪೋಸ್ ಮಾಡ್ತೀರಾ? ನನ್ನ ಪ್ರಕಾರ ಹ್ಯಾಂಡ್ಸಮ್ ಆಗಿದ್ದಾನೆ ಮಾತ್ರ ಅನ್ನೋದಕ್ಕೆ ಮಾತ್ರ ಇದು ಮಾಡಲ್ಲ, ನಾನು ಅಕ್ಸೆಪ್ಟ್ ಮಾಡಲ್ಲ. ಜಸ್ಟ್ ಅವ್ನ ಕ್ಯಾರೆಕ್ಟರ್. ಓಕೆ, ನಿಮಗೆ ಸೂಟಬಲ್ ಪರ್ಸನ್, ನಿಮಗೆ ಸೂಟಬಲ್ ಆಗಿರೋ ಪರ್ಸನ್, ನಿಮ್ಗೆ ಬೇಕಾಗಿರೋ ಥರ ಪರ್ಸನ್ ಸಿಕ್ಕಿದ್ದಾನೆ, ನಿಮಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಅವ್ರು ಹೇಳೋ ಥರ ಏನೋ ಬೆಲ್ ಹೊಡೆದಿದೆ ಆಗೋದಂತಲ್ಲ, ನನ್ನ ಫ್ಯಾಮಿಲಿಗೂ ಸೂಟ್ ಆಗಬೇಕು. ಸೊ ಆ ಥರ ಅಂತ ಅಂದರೆ ಫ್ಯಾಮಿಲಿಗೆ ಸೂಟಬಲ್ ಅಂದರೆ ಹುಡುಗನ ಡೈರೆಕ್ಟಾಗಿ ಕರ್ಕೊಂಡೋಗಿ ನಿಮ್ಮ ಮನೇಲಿ ತೋರಿಸ್ಬಿಟ್ಟು ಅಮ್ಮ ನಾನು ಲವ್ ಮಾಡ್ತೀನಿ ಅಂತ ಒಪ್ಕೊಳ್ತೀರಾ? ಇಲ್ಲ, ಒಪ್ಪೋ ಥರ ಹುಡುಗ ಇರಬೇಕು. ಅವರು ಯಾವುದೇ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಒಪ್ತಾರೋ ಇಲ್ವೋ ಅಂತ? ಮೀನ್ಸ್ ಅವ್ರಿಗೆ ಯಾವುದೇ ಥರ ಬ್ಲ್ಯಾಕ್ ಮಾರ್ಕ್ ಆಗಲಿ, ಆ ಥರ ನೆಗೆಟಿವ್ ಆಗಲಿ ಅದೆಲ್ಲ ನಾನು ಒಪ್ಪಲ್ಲ. ನಾವು ಪ್ರೀತಿಸೋರು ಫಸ್ಟ್ ಅಲ್ಲಿ ಯಾವುದು ಬ್ಲ್ಯಾಕ್ ಮಾರ್ಕ್ ಇರಲ್ಲ. ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಏನಾದ್ರು ಬಂದರೆ ಬಿಟ್ಟೋಗ್ಬಿಡ್ತೀರಾ? ಅದೇ ನಾವು ಪ್ರೀತಿಸೋ ಅಂಥವ್ರಾದ್ರೆ ಮನೇಲಿ ಒಪ್ಪಿಸ್ಬೇಕು. ಎಷ್ಟೇ ಕಷ್ಟ ಆದರೂ ಅದೊಂದು ಇರಬೇಕು. ಎಷ್ಟೇ ಕಷ್ಟ ಆದರೂ ನಾವು ಒಪ್ಪಿಸ್ಬೇಕು. ಅವ್ರು ಎಂಥವ್ರಾದ್ರೂ ನಾವು ಅವ್ರನ್ನ ಚೇಂಜ್ ಮಾಡೋ ಕೆಪಾಸಿಟಿ ಇರಬೇಕು. ಅದು ಆಗದೆ ಇದ್ರೂ ಮಾಡಬೇಕು. ಸರಿ, ನೀವೇ ಹೇಳಿ, ನೀವು ಯಾವ ರೀತಿ ಒಂದು ಪ್ರಪೋಸ್ ಮಾಡ್ತೀರಾ? ಅಂದರೆ ನಿಮ್ಗೆ ಇಷ್ಟ ಆಗೋ ಥರ ಹುಡುಗ ಸಿಕ್ಕಿದ್ರೆ. ದಿಗನ್ನ ಯಾರು ನೋ ಅನ್ನೋಕ್ಕೆ ಚಾನ್ಸಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ವೆಶ್ಚನ್ ಕೇಳಿದಾಗ ನಂಗೆ ಇವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಸ್ಟಂಡಾಗ್ಬಿಟ್ಟೆ. ಯಾರಿಗೆ ಗೊತ್ತು, ನೀವು ಬೆಸ್ಟಾಗಿ ಪ್ರಪೋಸ್ ಮಾಡಿ ನಾಳೆ ಮನೇಲಿ ದಿಗಂತ ಒಬ್ಬನೇ ಪ್ರಪೋಸ್ ಹೆಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಪ್ಕೊಂಡ್ರು ಒಪ್ಕೊಂಡ್ಬಿಡ್ತೀವಿ. ನೋಡೋಣ ಬೆಸ್ಟ್ ಪ್ರಪೋಸ್ ಹೇಳೋಕ್ಕಾಗಲ್ಲ. ದಿಗಂತ್ ಅಂದರೆ ಯಾರೂ ವೆಯ್ಟ್ ಮಾಡಲ್ಲ. ಫಸ್ಟ್ ಹೇಳೋದೇ ಐ ಲವ್ ಯು ಅಂತ. ಸೆಕೆಂಡ್ ಚಾನ್ಸಸ್ ಅಂತೂ ಯಾರೂ ವೆಯ್ಟ್ ಮಾಡೋಕ್ಕೆ ಆಗಲ್ಲ. ಓಕೆ, ಫಸ್ಟ್ ಥ್ಯಾಂಕ್ ಯು. ಅಟ್ಲೀಸ್ಟ್ ಅವ್ರು ಸಿಗ್ನಲ್ ಕೊಡ್ಬೇಕು. ಒಪ್ಕೊಳ್ಳೋ ಥರ ಸಿಗ್ನಲ್ ಕೊಟ್ರೆ ನಾವೇನೋ ಪ್ರಪೋಸ್ ಮಾಡ್ಬೋದಪ್ಪ ಅವ್ರಿಗೆ. ಮಲ್ನಾಡೊಂದು ಬೇರೆ ಹೇಳಿದ್ದೀರಾ, ನಾನು ಒಪ್ಕೊಳಕ್ಕೆ ರೆಡಿ ಇದ್ದೀನಿ. ಹೋಗ್ಲಿ, ಅಟ್ಲೀಸ್ಟ್ ದಿಗಂತ್ ಸಿಕ್ಕಿದ್ರೆ ಹೇಗೆ ನೋಡ್ಕೊಳ್ತೀರಾ ನೀವು? ಅವ್ರು ನಮ್ಮನ್ನು ಮಗು ಥರ ನೋಡ್ಕೊಬೇಕು. ಇಲ್ಲ ರೀ, ಅದೆಲ್ಲ ಇಲ್ಲ. ಅವಾಗ ಕಾಲ ಚೇಂಜ್ ಆಗಿದೆ. ನೀವು ಸುಮ್ಮನೆ ದಿಗಂತ್ ಅಂದರೆ ತೊಂದರೆ ಇಲ್ಲ. ಏನೇ ಆದರೂ ಅವನಿಗೆ ನೋಡಿ ಇಷ್ಟೊಂದು ಆಪ್ಷನ್ಸ್ ಇದೆ. ಇಲ್ಲೇ ಇಷ್ಟೊಂದು ಆಪ್ಷನ್, ಹೊರಗಡೆ ಅಷ್ಟೊಂದು ಆಪ್ಷನ್ ಇರಬೇಕು. ನಾನೇ ಮಗು, ನೀವು ನಾನು ನೋಡ್ಕೋಬೇಕು. ಕಣ್ಣು ರೆಪ್ಪೆನಾಗ ನೋಡ್ಕೊಳತ್ತು ಹಂಗೆ. ದಿಗಂತ್ನ ಮದುವೆ ಆಗೋ ಹುಡುಗಿಯರು, ಇಷ್ಟಪಡೋ ಹುಡುಗಿಯರು ಹೇಗೆ ನೋಡ್ಕೊಳ್ತೀರಾ ದಿಗಂತ್ನ? ಅವ್ರಿಗಾದಂಥ ಸ್ಪೇಸ್ ಅವ್ರಿಗೆ ಕೊಡಬೇಕು. ಇವಾಗ ನಾವು ಅವ್ರನ್ನ ಲವ್ ಮಾಡಿ ಶೂಟಿಂಗ್ ಯಾವುದೋ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ರೆ ನೀವು ಬಿಡಬೇಕು. ಇಟ್ಸ್ ಪ್ರೊಫೆಷನ್. ಅವರು ಕೆಲಸದಿಂದ ಬಂದ ತಕ್ಷಣ ಅವಾಗ ರೊಮ್ಯಾನ್ಸ್ ಮಾಡಿದ್ರೆ ತಪ್ಪಂತ ಹೇಳ್ಬೋದು. ಬಟ್ ಕೆಲಸದಲ್ಲಿ ಮಾಡೋಕೆ ತಪ್ಪಂತ ಬೇರೆ ಹುಡುಗಿಯರನ್ನ ಹಿಡ್ಕೊಂಡ್ರೆ ನಿಮ್ಗೆ ಏನು ಜೆಲಸ್ ಆಗಲ್ವಾ? ನೋ, ಬಿಕಾಸ್ ಐ ನೋ ಯು ಲವ್ ಮೀ ಆಗುತ್ತೆ. ಬಟ್ ಐ ನೋ ಯು ಲವ್ ಮೀ, ಪರ್ಸನಲಿ ಯು ಲವ್ ಮೀ. ಅವ್ರ ಬಗ್ಗೆ ಈಗ ಒಂದು ಸಿನಿಮಾದಲ್ಲಿ ನಾನು ಕಿಸ್ಸಿಂಗ್ ಸೀನ್ ಇದ್ರೆ ನೀವು ಇಲ್ಲ ಆನ್ ಸ್ಕ್ರೀನ್ ಅಂದ್ರೆ ಏನ್ ಅನ್ನಕ್ಕಾಗಲ್ಲ. ಆನ್ ಸ್ಕ್ರೀನ್ ಆದ್ರೆ ಓಕೆ, ಬಟ್ ಆಫ್ ಸ್ಕ್ರೀನ್ ರಿಹರ್ಸಲ್ ಮಾಡಬೇಕು ಅಂದ್ರೆ ನಿಮ್ ಸ್ಪೇಸ್ ಒಂದು 4-5 ಮಾನಿಟರ್ಸ್ ಇರುತ್ತೆ. ಅಂದ್ರೆ 4-5 ಸತಿ ಕಿಸ್ ಮಾಡಬೇಕಾಗುತ್ತೆ. ರೀಟೇಕ್ಸ್. ಅವಾಗ ನಾವಲ್ಲಿ ಇರಲ್ಲ. ನೀವು ಹೇಳೋ ಪ್ರಕಾರ ಏನೇ ಮಾಡಿ ಗೊತ್ತಾಗದೇ ಇರೋ ಥರ ಇಟ್ಕೊಳ್ಳಿ. ಹಂಗಲ್ಲ. ಬಟ್ ಇನ್ನು ಹುಡುಗರು ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಇವತ್ತು ಕಿಸ್ಸಿಂಗ್ ಶಾಟ್ ಇತ್ತು ಅಂತ. ಏನ್ ಮಾಡ್ತೀರಾ? ನಾವು ನಿಮ್ಮನ್ನು ನಂಬ್ತೀರಿ ಅಷ್ಟೇ, ಬ್ಲೈಂಡ್ ಆಗಿ. ವಿ ಜಸ್ಟ್ ಬಿಲೀವ್ ಯು. ಆಮೇಲೆ ನಿಮ್ಮ ಸ್ಪೇಸ್ ನಿಮಗೆ, ವಿ ಬಿಲೀವ್ ಯು ಸೋ ಮಚ್ ದಟ್ ನಿಮ್ಮ ನಂಬಿಕೆ ನಿಮ್ಮನ್ನ ನಾವು ಅಷ್ಟು ಎಷ್ಟು ನಂಬ್ತೀರ ಅಂದ್ರೆ ನೀವು ಮಾಡಿದ್ರು ಪರವಾಗಿಲ್ಲ. ಕೊನೆಗೆ ನೀನು ಅನ್ನತ್ರಕ್ಕೆ ಬರ್ತೀಯ. ಅಂದ್ರೆ ಇವಾಗ ಒಂದು ಪಾರಿವಾಳ ಅದನ್ನ ಕೂಡಿಕ್ಕಿದ್ರೆ ಅದು ಒಳ್ಳೇದಲ್ವಲ್ಲ. ಎಷ್ಟು ಪ್ರೀತಿಸ್ಬೇಕಂದ್ರೆ ಅದು ಹಾರೋದ್ರು ವಾಪಸ್ ನಮ್ಮ ಹತ್ರ ಬರ್ಬೇಕು. ಶೂಟಿಂಗ್ ಮುಗಿದ್ಮೇಲೆ ಮನೆಗೆ ಬರಬೇಕು ಅಂತ. ಕೊನೆಗೆ ನಮ್ಮ ಹತ್ರನೇ ಬರಬೇಕು. ಬೇಕು ಅಂತ ಕಿಸ್ಸಿಂಗ್ ಸೀನಲ್ಲಿ ರೀಟೇಕ್ಸ್ ತೊಗೊಂಡ್ರೆ ಮಾತ್ರ ಮನೆಗೆ ಬಂದಾಗ ಸರಿಯಾಗಿರುತ್ತೆ. ಇವ್ರು ಸ್ವಲ್ಪ ಡೇಂಜರಸ್.
ಲವಲ್ ಪ್ರಪೋಸ್ ಮಾಡೋರ್ಗಾಗ್ಲಿ ಇವಾಗ ಬ್ರೇಕಪ್ ಆಗಿರೋರ್ಗಾಗ್ಲಿ ಒಂದು ಮೆಸೇಜ್ ಏನೋ ಅಂತ ಕೊಡ್ತೀರಾ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ? ಏನು ತಲೆ ಕೆಡ್ಸ್ಕೊಂಬೇಡಿ, ಅಮ್ಮಣ್ಣಿ ಕಾಲೇಜಿಗೆ ಬನ್ನಿ, ಇಲ್ಲಿ ತುಂಬ ಜನ ಸಿಂಗಲ್ ಹುಡುಗಿಯರಿದ್ದಾರೆ ಅಂತ. ನಿಮ್ಮ ಪ್ರಕಾರ ಲವ್ ಅಂದರೆ ಏನು? ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದು, ಒಬ್ಬರು ದುಃಖಕ್ಕೆ ಸುಖಕ್ಕೆ ಎಲ್ಲದಕ್ಕೂ ಜೊತೆಯಾಗಿರೋದು, ಅದೇ ನನ್ನ ಪ್ರಕಾರ ಲವ್ ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ. ನಿಮ್ಮ ಏಜ್ ಎಷ್ಟು? ಹಾಂ, ಏಜ್ 27. ಇನ್ನೂ ಒಂದು 4-5 ವರ್ಷ ಇದೆ. ನಾನು 31, 32ಗೆ ಮದುವೆ ಆಗೋದು, ಅಲ್ಲಿಗಿಂತ ಮುಂಚೆ ಮದುವೆ ಆಗಲ್ಲ. ಜನ ಹೇಳ್ತಾರೆ, ಅಯ್ಯೋ ಅವಳಿಗೆ ಅಷ್ಟು ಖರ್ಚು ಮಾಡ್ದೆ ಕಣೋ ಬಿಟ್ಟು ಹೋಗ್ಬಿಟ್ಲು, ಇವಳಿಗೆ ಅಷ್ಟು ಖರ್ಚು ಮಾಡಿದೆ ಬಿಟ್ಟು ಹೋಗ್ಬಿಟ್ಲು. ಯಾಕೆ ಇವನ್ ನನ್ನ ಗರ್ಲ್ಸ್ ಮೇಲೆ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾರೆ. ಖರ್ಚು ಮಾಡ್ಬೇಕಾ ಬೇಡ? ಅದು ನೀವು ಖರ್ಚು ಮಾಡೋಕ್ಕೆ ನಿಮ್ಮ ಜೋಬ್ ಗಟ್ಟಿ ಇದ್ರೆ ನೀವು ಮಾಡಿ, ಇಲ್ಲ ಅಂದರೆ ಮಾಡಬೇಡಿ, ಹೇಳಿ ಖರ್ಚು ಮಾಡೋಕೆ ಆಗಲ್ಲ ಅಂತ. ಇವಾಗ ಎಲ್ಲರೂ ಹುಡುಗರು ಹೇಳ್ತಾರೆ, ಹುಡುಗಿರು ಜಸ್ಟ್ ಎಂಜಾಯ್ ಮಾಡ್ತಾರೆ ನಮ್ಮ ಜೊತೆ, ಅಲ್ಲಿ ಇಲ್ಲಿ ಸುತ್ತಾರೆ, ದುಡ್ಡೆಲ್ಲ ಖರ್ಚು ಮಾಡ್ತಾರೆ, ಹಂಗೆ ಹಿಂಗೆ. ಎಲ್ಲ ಹುಡುಗಿರು ಹಂಗೆ ಇರಲ್ವಲ್ಲ. ಸೊ ಎಲ್ಲೋ ಒಬ್ರೊಬ್ರು ಇರ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲ ಹುಡುಗಿರು ಪರ್ಫೆಕ್ಟ್ ಆಗಿರ್ತಾರೆ ಅಂತ ಹೇಳಲ್ಲ. ಎಲ್ಲರೂ ಹೇಳ್ತಾರೆ ಬ್ಯಾಂಗ್ಳೂರ್ ಹುಡುಗಿರೇ ಹಂಗಿರ್ತಾರೆ, ಸೊ ಬ್ಯಾಂಗ್ಳೂರ್ ಹುಡುಗಿರೇ ಅಷ್ಟು ಫಾರ್ವರ್ಡ್ ಆಗಿರ್ತಾರೆ, ಹಂಗೆ ಹಿಂಗೆ. ಸೊ ನಿಮ್ಗೆ ಏನು ಅನ್ಸುತ್ತೆ? ಎಲ್ಲ ಕಡೆನೂ ಇರ್ತಾರೆ, ಬರೀ ಬೆಂಗಳೂರಲ್ಲಿ ಒಂದೇ ಅಲ್ಲ, ಎಲ್ಲ ಊರಲ್ಲೂ ಆ ಥರದವ್ರು ಸಿಗ್ತಾರೆ.